ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಸಂಚಿಕೆ 17 ಏನಾಯಿತು ಅಂತ ನೋಡೋಣ. ನಿನ್ನೆಯ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿರ್ಬೋದು, ಸಬ್ ರಿಜಿಸ್ಟ್ರೇಷನ್ ಆಫೀಸಿಂದ ಚಂದನ ಅಷ್ಟೇ ಸೈನ್ ಮಾಡಿರ್ತಾಳೆ. ಆರ್ಯ ಕಿಡ್ನ್ಯಾಪ್ ಆಗಿರೋದ್ರಿಂದ ಅವ್ನು ಸೈನ್ ಮಾಡಿರಲ್ಲ. ಹಾಗೆ ಎಲ್ಲರೂ ಮನೆಗೆ ವಾಪಸ್ ಬಂದಿರ್ತಾರೆ. ಇವತ್ತೇನಾಯಿತು ಅಂತ ನೋಡೋಣ ಡಿಟೇಲಾಗಿ. ಚಂದನ ಅಳ್ತಾ ಇರಬೇಕಾದ್ರೆ ಅವಳನ್ನ ಸಮಾಧಾನ ಮಾಡಿ ಅವರಪ್ಪ ಮೇಲೆ ಹೋಗಮ್ಮ ರೆಸ್ಟ್ ತಗೋ ಅಂತ ಕಳಿಸ್ತಾರೆ ರೂಮ್ಗೆ. ಈ ಕಡೆ ಎಲ್ಲರೂ ಫ್ಯಾಮಿಲಿ ಮಾತಾಡ್ಕೋತಾ ಇರ್ತಾರೆ, ಏನು ಮಾಡೋದು ಎತ್ತ ಅಂತ. ಮಹಾಬಲ ಅವರು ಏನೂ ಆಗೋದಿಲ್ಲ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಭರವಸೆ ಕೊಡ್ತಾರೆ. ಮಹಾಬಲ ಅವ್ರು ಹೇಳ್ತಾರೆ, ಚಂದನ ತುಂಬ ಅಪ್ಸೆಟ್ ಆಗಿದ್ದಾಳೆ, ಮತ್ತೆ ಅದೇ ವಿಷಯದ ಬಗ್ಗೆನೇ ಮಾತಾಡಿ ಅವಳಿಗೆ ಇನ್ನಷ್ಟು ಅಪ್ಸೆಟ್ ಮಾಡಬೇಡ ಅಂತ ಹೆಂಡ್ತಿಗೆ ಮತ್ತೆ ಚೆನ್ನಾಗಿ ಬೈತಾರೆ. ಇದನ್ನೆಲ್ಲ ಕದ್ದು ಕೇಳಿಸ್ಕೊತಾ ಇರ್ತಾನೆ ಹರಿ. ಈ ಕಡೆ ಚಂದನ ಮೇಲೆ ಬಂದು ರೂಮಲ್ಲಿ ಬಾಗಿಲು ಡೋರ್ ಹಾಕ್ಕೊಂಡ್ಬಿಡ್ತಾಳೆ. ಅವಳಿಗಂತೂ ತುಂಬಾ ಸಂತೋಷ ಆಗಿರುತ್ತೆ. ಒಳೊಳಗೇನೆ ಅಲ್ಲಿ ನಗ್ತಾ ಇರ್ತಾಳೆ, ಖುಷಿಯಾಗಿರ್ತಾಳೆ. ಬಟ್ ಹೊರಗಡೆ ನಾಟಕ ಮಾಡ್ತಾ ಇರ್ತಾಳಲ್ವ. ಬಟ್ ರೂಮಿಗೆ ಬಂದಮೇಲೆ ಗೊತ್ತಾಗುತ್ತೆ ನೋಡಿ ರಿಯಲ್ ಆಗಿ ಏನು ಅಂತ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಳೆ. ಹಾಗೆ ಬೆಡ್ ಮೇಲೆ ಹೊರಳಾಡಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಮದುವೆ ತಪ್ಪೋಯ್ತಪ್ಪ, ರಿಜಿಸ್ಟ್ರೇಷನ್ ಆಗೋದು ಸದ್ಯಕ್ಕೆ ತಪ್ಪೋಯ್ತು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ದೇವ್ರಿಗೂ ಚೆನ್ನಾಗಿ ಬೇಡ್ಕೋತಾ ಇರ್ತಾಳೆ, ಹೇಗೋ ಒಂದು ಕ್ಯಾನ್ಸಲ್ ಆಯಿತು, ಮುಂದೆ ಮದುವೆ ಆಗಬೇಕಾದ್ರೆ ನೋಡ್ಕೊಳ್ಳೋಣ, ಒಂದು ವಾರ ಟೈಮ್ ಸಿಕ್ತಲ್ಲ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಮಹಾಬಲ ಅವರು ಮತ್ತು ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಈ ಕಡೆ ದಿವ್ಯಾನೂ ಹೇಳ್ತಾಳೆ, ನಮ್ಮ ಪೇರೆಂಟ್ಸು ಕೇಳ್ತಾ ಇದ್ರು ಮಾವ ಅಂತ. ಈ ಕಡೆ ಮಹಾಬಲ ಅವ್ರ ಹೆಂಡತಿ, ನಮ್ಮ ಅಣ್ಣ ಫೋನ್ ಮಾಡಿದ್ರು ರೀ, ಏನಾಯಿತು, ಯಾಕೆ ಹಿಂಗೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿದರು. ಏನೋ ಒಂದು ಹೇಳ್ಬಿಟ್ಟು ಸಮಾಧಾನ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಮಹಾಬಲ ಅವ್ರು ಹೇಳ್ತಾರೆ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ, ನನ್ನ ಪವರ್ ಏನು ಅಂತ ತೋರಿಸ್ತೀನಿ. ತುಂಬ ದಿನ ಆಯಿತು ನಾನು ಈ ಥರ ನನ್ನ ಪವರ್ ಯೂಸ್ ಮಾಡೇ ಇರಲಿಲ್ಲ, ಯಾವುದ್ರಲ್ಲೂ ಈ ಥರ ಸಂಕಷ್ಟಕ್ಕೆ ಒಳಗಾಗಿರಲಿಲ್ಲ. ಈ ಸರಿ ಮತ್ತೆ ನನ್ನ ಪವರ್ ತೋರಿಸೋ ಅವಕಾಶ ಸಿಕ್ಕಿದೆ, ನಾನು ಹೇಗಾದರೂ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾನೆ. ಚಂದನ ಅವ್ರ ತಾಯಿ ಮತ್ತೊಮ್ಮೆ ಹೇಳ್ತಾಳೆ, ಜೋಯಿಶ್ರ ಹತ್ರ ಕೇಳಿಸ್ಕೊಳೋಣ ರೀ ಅಂತ ಹೇಳಿದಾಗ ಮತ್ತೆ ಮಹಾಬಲ ಅವರು ಬೈದ್ಬಿಡ್ತಾರೆ, ನೀನು ಪದೇ ಪದೇ ಅದನ್ನೇ ವಿಷಯ ಎತ್ಬೇಡ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ. ಮನೆಯಲ್ಲಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಮಹಾಬಲ ಅವ್ರ ಸಿಟ್ಟು ನೋಡಿ. ಹರಿ ಈ ಕಡೆ ಬಂದುಬಿಡ್ತಾನೆ ಕದ್ದು ಕೇಳಿಸ್ಕೊಂಡು. ಹಾಗೆ ಹೆದರ್ಕೊಂಡು ಬಂದುಬಿಡ್ತಾನೆ. ಏನಪ್ಪ ಮಹಾಬಲ ಅವರು ಈ ಥರ ಎಲ್ಲ ಮಾತಾಡ್ತಾರೆ, ಕೊಚ್ಚಿ ಸಿಗದಾಕ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಎಷ್ಟು ಕ್ರೂರಿ ಇದ್ದಾರೆ ಅಂತ ಹೆದರ್ಕೊಂಡು ಈ ಕಡೆ ಬಂದು ಅಣ್ಣ ತಮ್ಮಂದ್ರಿಗೆಲ್ಲ ಕಾಲ್ ಮಾಡ್ತಾನೆ. ಈ ಕಡೆ ಮುತ್ತುರಾಜ್ ಮತ್ತು ಕಂಠಿ ಎಲ್ಲರೂ ಮಾತಾಡ್ತಾರೆ. ಈ ಕಡೆ ತುಂಬ ಪ್ರಾಬ್ಲಮ್ ಏನೋ ಸಾಲ್ವ್ ಆಯಿತು, ಬಟ್ ಅವ್ರ ಅಪ್ಪನಿಗೆ ತುಂಬ ಸಿಟ್ಟು ಬಂದಿದೆ. ಇದನ್ನೆಲ್ಲ ಪೊಲೀಸ್ ಕೇಸು ಅದು ಇದು ಅಂತ ಏನೂ ಹೋಗಿಲ್ಲ ಸದ್ಯಕ್ಕೆ, ಮುಂದೆ ಕಷ್ಟ ಆಗ್ಬೋದು. ಅವ್ರನ್ನೆಲ್ಲ ಹುಡುಗರನ್ನ ಕಳಿಸಿ ಪತ್ತೆ ಹಚ್ಚಿ ಇದು ಮಾಡ್ತಾರಂತೆ, ನೀವು ಹೊರಟೋಗಿ ಸಾಕು ಇನ್ನು ಊರಿಗೆ ಅಂತ ಹೇಳ್ತಾನೆ. ಈ ಕಡೆ ಚಂದನ ಫ್ಯಾಮಿಲಿಯವರೆಲ್ಲ ಮಾತಾಡ್ಕೋತಾ ಇರ್ತಾರೆ, ಏನು ಮುಂದೇನು ಅಂತ. ಅಷ್ಟರೊಳಗೆ ಚಂದನ ಕೆಳಗಡೆ ಇಳಿದು ಬರ್ತಾಳೆ ಡ್ರೆಸ್ ಚೇಂಜ್ ಮಾಡಿಕೊಂಡು. ಮಹಾಬಲ ಅವರು ಕೇಳ್ತಾರೆ, ಎಲ್ಗಮ್ಮ ಹೊರಟೆ ಅಂತ. ಇಲ್ಲೇ ಹೊರಗಡೆ ಹೋಗಿ ಬರ್ತೀನಪ್ಪ, ಲಾನಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ದಾಸ್ ಹೇಳ್ತಾರೆ, ನೀನು ಹೋಗು ಅವಳ ಜೊತೆಗೆ ಅಂತ ಹೇಳ್ತಾನೆ ದಾಸು. ಅದಕ್ಕೆ ಬೇಡಪ್ಪ, ನಾನು ಒಬ್ಬಳೇ ಹೋಗ್ತೀನಿ, ನನಗೊಬ್ಬಳೇ ಇರಬೇಕು ಅಂತ ಅನಿಸ್ತಾ ಇದೆ ಅಂತ ಚಂದನ ಹೇಳಿದಾಗ ಅದಕ್ಕೆ ಹಠ ಮಾಡಬೇಡ ಅಂತ ದಾಸ್ ಹೇಳ್ತಾನೆ. ಬಟ್ ಮಹಾಬಲ ಅವರು ದಾಸ್ ಸುಮ್ಮನೆ ಇರೋ, ಹೋಗಿ ಬರಲಿ ಅವಳು ಒಬ್ಬಳೇ ಅಂತ ಕಳಿಸ್ತಾರೆ. ಹೊರಗಡೆ ಬಂದ್ಬಿಟ್ಟು ಇವನು ಹರಿ ಇದ್ದಾನೆ ಅಂತಲೇ ಅವಳು ಬಂದಿರ್ತಾಳೆ. ಹರಿ ಇಲ್ಲಿ ಹೊರಗಡೆ ಕಾರ್ ಹತ್ರ ಕೂತಿರ್ತಾನೆ. ಬಂದು ಮಾತಾಡಿಸ್ತಾಳೆ, ನೀನು ಕಿಡ್ನಾಪ್ ಮಾಡಿಸಿದ್ದು ಅಂತ ಜೋರಾಗಿ ಅರ್ಸ್ದಂಗೆ ಮಾತಾಡ್ತಾಳೆ. ಬಟ್ ಹರಿ, ಏನು ಮೇಡಮ್ ಈ ಥರ ಮಾತಾಡ್ತಾ ಇದ್ದೀರಾ, ಸೈಲೆಂಟಾಗಿ ಮಾತಾಡಿ ಅಂತ ಸ್ವಲ್ಪ ಮೆತ್ತಗೆ ಅಂತ ಹೇಳ್ತಾನೆ ಮತ್ತೊಮ್ಮೆ. ಹೇಗೆ ಮಾಡಿಸಿದ್ರಿ ಇದೆಲ್ಲ ಅಂತ ಚಂದನ ಕೇಳಿದಾಗ ನಾವೆಲ್ಲ
ನಮ್ಮನ್ನೇನು ಅಂದ್ಕೊಂಡಿದ್ದೀರಾ ಮೇಡಮ್, ನಾವು ತುಂಬ ಚೆನ್ನಾಗಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾನೆ. ಬಟ್ ನಂದು ಇದೇ ಕೆಲಸ ಅಲ್ಲ, ಬಟ್ ನಿಮ್ಮದು ಪ್ರಾಬ್ಲಮ್ ನೋಡಿ ನಿಮಗೋಸ್ಕರ ಫಸ್ಟ್ ಟೈಮ್ ನಾನು ಈ ಥರ ಕೆಲಸ ಮಾಡಿಸಿದ್ದೀನಿ ನಮ್ಮ ಅಣ್ಣ ತಮ್ಮಂದ್ರ ಜೊತೆಗೆ. ಏನು ನಿಮ್ಮ ಅಣ್ಣ ತಮ್ಮಂದರು ಇಷ್ಟೊಂದು ರಿಸ್ಕ್ ತೊಗೊಂಡ್ರ ನಿಮ್ಮ ಸಲುವಾಗಿ, ಹಾಗೆ ನನ್ನ ಸಲುವಾಗಿ ಅಂತ ಕೇಳ್ತಾಳೆ. ಯಾಕೆ ನನ್ನ ಸಲುವಾಗಿ ಇಷ್ಟೊಂದೆಲ್ಲ ಕಷ್ಟಪಟ್ರಿ ಅಂತ ಕೇಳ್ತಾಳೆ. ಏನು ಮೇಡಮ್ ಹೀಗೆಲ್ಲ ಕೇಳ್ತಾ ಇದ್ದೀರಾ ಅಂತ ಮನಸಲ್ಲೇ ಖುಷಿ ಪಡ್ಕೊಂಡು, ನೀವು ನನ್ನ ಮದುವೆ ಆಗೋ ಹುಡುಗಿ ಅಲ್ವಾ ಅಂತ ಒಳೊಳಗೆ ಖುಷಿ ಪಡ್ತಾ ಇರ್ತಾನೆ. ಹೌದು, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಅಂತ ಚಂದನ ಕೇಳ್ತಾಳೆ. ನಾವು ನಮ್ಮಪ್ಪ ಮತ್ತು ಅಣ್ಣ ತಮ್ಮಂದಿರೆಲ್ಲ ಇದ್ದೀವಿ ಅಂತ. ಇಷ್ಟೇ ಜನನ, ಮತ್ತೆ ಯಾರಿದ್ದಾರೆ ಅಂತ ಕೇಳ್ತಾಳೆ. ಮೇಡಮ್ ಏನು ಅರ್ಧ ಡಜನ್ನಷ್ಟು ಇದ್ದೀವಿ, ಅರ್ಧ ಕ್ರಿಕೆಟ್ ಟೀಮೇ ಇದ್ದೀವಿ, ಮತ್ತೆ ಕೇಳ್ತಾ ಇದ್ದೀರಲ್ಲ ಮತ್ತೆ ಯಾರು ಇರಬೇಕಿತ್ತು ಅಂತ. ಯಾರು ಹೆಂಗಸ್ರಿಲ್ವಾ, ಬರೀ ಗಂಡಸ್ರೇನಾ ಅಂತ ಕೇಳ್ತಾಳೆ. ಇಲ್ಲ ನಿಮ್ಮಮ್ಮ ಅಂತ ಕೇಳ್ತಾಳೆ ಚಂದನ. ಇಲ್ಲ ಅಮ್ಮ ತೀರೋದ್ರು ಅಂತ ಹರಿ ತುಂಬ ಬೇಜಾರಲ್ಲಿ ಹೇಳ್ತಾನೆ. ಮತ್ತೊಮ್ಮೆ ನೆನ್ಪು ಮಾಡ್ತಾನೆ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಮ್ಯಾಮ್, ನಿಮ್ಮನ್ನು ಮಾತ್ರ ಅರ್ಥ ಮಾಡ್ಕೊಂಡಿಲ್ಲ, ತುಂಬಾ ಬೇಜಾರಾಗುತ್ತೆ ಇದನ್ನು ನೋಡಿ ಅಂತ ಹರಿ ಮತ್ತೊಮ್ಮೆ ಹೇಳ್ತಾ ಇರ್ತಾನೆ. ಸರಿ ಸರಿ, ತುಂಬ ಥ್ಯಾಂಕ್ಸ್ ರೀ, ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ನನಗೋಸ್ಕರ ನೀವು ತುಂಬ ರಿಸ್ಕ್ ತೊಗೊಂಡು ಈ ಥರ ಒಂದು ದೊಡ್ಡ ಕೆಲಸ ಮಾಡಿಕೊಟ್ಟಿದ್ದೀರಾ. ನಿಮಗೆ ಮತ್ತು ನಿಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೇಗೋ ಇದು ಕ್ಯಾನ್ಸಲ್ ಆಯಿತು, ಮದುವೆ ಹೇಗಾದರೂ ತಪ್ಪಿಸ್ಬಿಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾಳೆ. ಹರಿ ಮನಸಲ್ಲೇ ಹೇಳ್ಕೊತಾ ಇರ್ತಾನೆ, ಇನ್ನೇನು ಮೇಡಮ್ ತಪ್ಪಿಸೋದು, ನಾನು ಇರಬೇಕಾದ್ರೆ ನಿಮ್ಮ ಮದುವೆ ಎಲ್ಲಾಗುತ್ತೆ ಅಂತ ಮನಸಲ್ಲೇ ಹೇಳ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಈ ಸೀನ್ ತೋರಿಸ್ತಾರೆ ನೋಡಿ, ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡಿದ್ರಲ್ಲ, ಈ ಹರಿ ಹೇಳ್ತಾನೆ ಎಲ್ಲಾದರೂ ದೂರ ಅವನ್ನ ಬಿಟ್ಬಿಟ್ಟು ನೀವು ಊರಿಗೆ ಹೋಗ್ರಿ ಅಂತ ಹೇಳ್ಬಿಡ್ತಾನೆ. ಅದಕ್ಕೋಸ್ಕರ ಇವರೆಲ್ಲ ಇವನ್ನ ಆರ್ಯನ ಎತ್ಕೊಂಡೋಗಿ ಬೇರೆ ಯಾರೂ ಕಾಣಿಸ್ದಿರೋ ಜಾಗದಲ್ಲಿ ಬಿಟ್ಬರೋಣ ಅಂತ ಹೋಗ್ತಾ ಇರ್ತಾರೆ. ಒಂದು ದೊಡ್ಡ ಆಲದ ಮರ ಬರುತ್ತೆ, ಅಲ್ಲಿ ಇವನ್ನ ಇಳಿಸ್ಬಿಟ್ಟು ಫಾಸ್ಟಾಗಿ ಎಲ್ಲರೂ ವಾಪಸ್ ಹೋಗ್ಬಿಡ್ತಾರೆ. ಈ ದೊಡ್ಡ ಆಲದ ಮರ ಮತ್ತು ನಿರ್ಜನ ಪ್ರದೇಶದಲ್ಲಿ ಇವನ್ನ ಇಳಿಸಿ ಕೈಗೆ ಎಲ್ಲ ಇರುತ್ತೆ. ಇವನು ಅರಿಸ್ತಾ ಇರ್ತಾನೆ ಹೆಲ್ಪ್ ಹೆಲ್ಪ್ ಅಂತ. ಆರ್ಯ ಎಷ್ಟೊಂದು ಕೂಗ್ತಾ ಇರ್ತಾನೆ, ಆದರೂ ಯಾರೂ ಬರೋದಿಲ್ಲ. ಈ ಥರ ಪ್ರದೇಶದಲ್ಲಿ ಯಾರು ಬರ್ತಾರೆ, ನೆಕ್ಸ್ಟು ಏನೂ ಆಯಿತು ಅಂತ ನೋಡೋಣ. ಇವನ್ನ ಹಾಗೆ ಒದ್ದಾಡ್ತಾ ಇರ್ತಾನೆ. ಅವರು ಅಷ್ಟೇ ಇವನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ. ಈ ಕಡೆ ಚಂದನ ಅವರ ಅಣ್ಣನ ಮಗಳ ಜೊತೆಗೆ ಆಟ ಆಡ್ತಾ ಇರ್ತಾಳೆ. ಅವ್ರ ತಾಯಿನೂ ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಮಹಾಬಲ ಅವರು ಬರ್ತಾರೆ. ಆರ್ಯ ಸಿಕ್ಕಿದ, ಅವನ್ನೆಲ್ಲೋ ಹೊರಗಡೆ ಪ್ರದೇಶದಲ್ಲಿ ಬಿಟ್ಟೋಗಿದ್ದಾರೆ, ಯಾರೂ ಇಲ್ಲದೆ ಇರೋ ನಿರ್ಜನ ಪ್ರದೇಶದಲ್ಲಿ ಹಾಗೆ ಬಿಟ್ಟೋಗಿದ್ದಾರೆ. ಅವ್ರು ಯಾರೂ ದುಡ್ಡಿಗೋಸ್ಕರ ಮಾಡೇ ಇಲ್ಲ ಈ ಕೆಲಸನ, ಇನ್ಯಾತಕ್ಕೆ ಮದುವೆ ನಿಲ್ಲಿಸ್ಬೇಕು ಅಂತಲೇ ಮಾಡ್ದಂಗಿದೆ ಅಂತ ಹೇಳ್ತಾ ಇರ್ತಾರೆ ಫ್ಯಾಮಿಲಿಗೆಲ್ಲ. ಚಂದನಗೆ ಒಂದು ಐಡಿಯಾ ಬರುತ್ತೆ, ಇದೇ ಒಳ್ಳೆ ಟೈಮು, ಹೇಗಾದರೂ ಮಾಡಿ ಅಪ್ಪನ ಒಪ್ಪಿಸ್ಬೇಕು ಈ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ಎದ್ದು ಬರ್ತಾಳೆ. ಅವ್ರ ಅಪ್ಪನ ಹತ್ರ ಮಾತಾಡ್ತಾಳೆ. ಅಪ್ಪ ಈ ಮದುವೆ ನಿಲ್ಲಿಸ್ಬಿಡೋಣ ಅಪ್ಪ, ಯಾಕೋ ಅಪಶಕನ ಥರ ಆಗ್ತಾಯಿದೆ. ಈಗ ನೋಡಿ ಆರ್ಯ ಕಿಡ್ನ್ಯಾಪ್ ಆದರೂ ಎಲ್ಲ ಇದೇ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದಾಗ ಮಹಾಬಲ ಅವರು ಜೋರಾಗಿ ಕಿರಿಸ್ತಾರೆ. ಅಪಶಕನ ಅವರಿಂದ ಆಗಿಲ್ಲ, ನಿನ್ನಿಂದ ಆಗಿರೋದು. ಮದುವೆ ಸ್ಟಾರ್ಟಿಂಗಿಂದನೇ ನೀನು ಏನೋ ಒಂದು ಹೇಳಿ ಮದುವೆಗೆ ಅಡ್ಗಾಲ ಹಾಕ್ತಾ ಇದೀಯ ಅಂತ ಮಗಳನ್ನೇ ಬೈದು ಸುಮ್ಮನಾಗಿಸ್ಬಿಡ್ತಾರೆ. ದಾಸು ಮತ್ತು ಅವರಮ್ಮನೂ ಚೆನ್ನಾಗಿ ಚಂದನೆಗೆ ಬೈದ್ಬಿಡ್ತಾರೆ, ಇಷ್ಟೊಂದು ಒಳ್ಳೆ ಸಂಬಂಧನ ಹಾಳು ಮಾಡಿಬಿಟ್ಟೆ ಅಂತಂದು. ಅಷ್ಟರಲ್ಲಿ ಮಹಾಬಲ ಅವರು ಹೇಳ್ತಾರೆ, ತಲೆ ಮೇಲೆ ತಲೆ ಬಿದ್ದರೂ ಸರಿ ಈ ಮದುವೆ ನಡೆಯುತ್ತೆ, ನೀನು ಮದುವೆಗೆ ರೆಡಿಯಾಗು, ಎಲ್ಲರೂ ಅಷ್ಟೇ ಕೇಳಿ ಮಾತು, ಫಸ್ಟು ಓನ್ಲಿ ಮದುವೆ ಬಗ್ಗೆ ಅಷ್ಟೇ ಚಿಂತೆ ಮಾಡಬೇಕು, ಇನ್ಯಾವುದ್ರ ಬಗ್ಗೆನೂ ನೀವು ಚಿಂತೆ ಮಾಡಬೇಡಿ ಅಂತ ಮಹಾಬಲ ಅವರು ಹೇಳಿ ಹೊರಟೋಗ್ಬಿಡ್ತಾರೆ. ಒಬ್ಬೊಬ್ಬರಾಗೆ ಬೇಜಾರಾಗಿ ಒಬ್ಬೊಬ್ಬರೇ ಹೊರಟೋಗ್ಬಿಡ್ತಾರೆ. ಇವಳೊಬ್ಬಳೇ ಇರ್ತಾಳೆ ಚಂದನಗೆ ತುಂಬ ಬೇಜಾರಾಗುತ್ತೆ. ನನ್ನ ಮನೆಯಲ್ಲೇ ನನಗೆ ಯಾರೂ ಮಾತು ಕೇಳೋದಿಲ್ಲ, ನನಗೆ ಒಂಟಿ ಅನಿಸ್ತಾ ಇದೆ ಅನ್ಸ್ಕೊತಾಳೆ. ಇಲ್ಲಿ ನೋಡಿ ತುಂಬ ಹೊತ್ತಾಗಿರುತ್ತೆ, ರಾತ್ರಿ ಆಗಿರುತ್ತೆ. ಕಾರ್ ಮೇಲೆ ಹರಿ ಆಕಾಶ ನೋಡಿಕೊಂಡು ಮಲ್ಕೊಂಡಿರ್ತಾನೆ. ಆಕಾಶದಲ್ಲಿ ಚಂದ್ರನಿಗೆ ಹೇಳ್ತಾ ಇರ್ತಾನೆ, ನೀನು ನಮ್ಮ ಚಂದನನಷ್ಟು ಸುಂದರವಾಗಿಲ್ಲ ಬಿಡು ಅಂತ ಹೇಳ್ತಾನೆ. ಅಷ್ಟರೊಳಗೆ
ಚಂದನ ಕಾಣಿಸ್ಬಿಡ್ತಾಳೆ. ಅಲ್ಲಿ ಟೆರೆಸ್ ಮೇಲೆ ನಿಂತಿರ್ತಾಳೆ. ಚಂದನ ಮೇಡಮ್ ಮೇಡಮ್ ಅಂತ ಕೂಗ್ತಾ ಇರ್ತಾನೆ. ಅವಳಿಗೆ ಕೇಳಿಸೋದೇ ಇಲ್ಲ. ಅಷ್ಟರೊಳಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಪಾಟ್ ಎತ್ತಿ ಬಿಸಾಕೋಕೆ ಹೋಗ್ತಾನೆ. ಸೌಂಡ್ ಆದರೆ ಈ ಕಡೆ ತಿರುಗಿಬಿಡ್ತಾಳೆ ಅಂತಂದು. ಅಷ್ಟೊತ್ತಿಗೆ ಚಂದನ ತಿರುಗಿ ನೋಡ್ತಾಳೆ. ಏನು ಅಂತ ಆಶ್ಚರ್ಯವಾಗಿ ಕೇಳ್ತಾ ಇದ್ದಾಳೆ. ಇವನು ಈ ವಿಚಿತ್ರವಾಗಿ ಪಾಟ್ ಹಿಡ್ಕೊಂಡು ಏನೋ ಬೀಳಿಸ್ದಂಗೆ ಅನಿಸುತ್ತೆ ಅವಳಿಗೆ. ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಮೆತ್ತಗೆ ಸನ್ನೆ ಮಾಡ್ತಾಳೆ. ಇಬ್ಬರು ಒಬ್ರಿಗೊಬ್ರು ಮಾತಾಡೋದು ಸರಿಯಾಗಿ ಕೇಳಿಸ್ತಾನೇ ಇರಲ್ಲ. ಹರಿ ಹೇಳ್ತಾನೆ, ಬನ್ನಿ ಮ್ಯಾಮ್ ಕೆಳಗಡೆ ಇಳಿದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮತ್ತೆ ಚಂದನ ಕೆಳಗಡೆ ಇಳಿದು ಹೊರಗಡೆ ಬರ್ತಾಳೆ ನೋಡಿ. ಇಬ್ಬರು ಮಾತುಕತೆ ತುಂಬ ಜೋರಾಗಿರುತ್ತೆ. ತುಂಬ ಸಂತೋಷವಾಗಿ ಒಬ್ರಿಗೊಬ್ಬರು ಸಮಾಧಾನ ಮಾಡಿಕೊಂಡು ತಮ್ಮ ಫೀಲಿಂಗ್ಸನ್ನು ಹಂಚ್ಕೊಳ್ತಾ ಇರ್ತಾರೆ. ಹರಿ ಹೇಳ್ತಾನೆ, ಯಾಕೆ ಮೇಡಮ್ ವರಿ ಮಾಡ್ಕೋತೀರಾ? ಹರಿ ಇರಬೇಕಾದ್ರೆ ಡೋಂಟ್ ವರಿ ಅಂತ ಮತ್ತೊಮ್ಮೆ ಪದೇ ಪದೇ ಒಂದು ಡೈಲಾಗ್ ಬಿಡ್ತಾನೆ ಇರ್ತಾನೆ. ಇದಕ್ಕೆ ಖುಷಿಯಾಗಿ ನಗ್ತಾ ಇರ್ತಾಳೆ. ಇಲ್ಲಿವರೆಗೂ ಹೇಗೋ ಒಂದು ನಡೀತು, ಮುಂದೆ ಮದುವೆ ನಿಲ್ಲಿಸೋ ಬಗ್ಗೆ ವಿಚಾರ ಮಾಡಬೇಕು ನಾನು ಅಂತ ಇರಬೇಕಾದ್ರೆ, ಚಂದನ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ನಿಮ್ಮ ಮದುವೆ ಇದೇ ಕ್ಯಾನ್ಸಲ್ ಆಗಿದೆ, ಇನ್ನು ಮದುವೆ ಕ್ಯಾನ್ಸಲ್ ಮಾಡೋದಿಲ್ವಾ ನಾನು ಅಂತ ಹೇಳಿ ಭರವಸೆ ನೀಡ್ತಾನೆ. ಹೀಗೆ ಒಬ್ರಿಗೊಬ್ರು ಮಾತಾಡ್ತಾ ಹಾಗೆ ಕಾಲ ಕಳೀತಾ ಇರ್ತಾರೆ. ತುಂಬ ಹೊತ್ತಾಗಿರುತ್ತೆ. ಓಕೆ ಮ್ಯಾಮ್ ಮಲ್ಕೊಳ್ಳಿ, ತುಂಬ ಹೊತ್ತಾಯಿತು, ಯಾರಾದರೂ ನೋಡಿದರೆ ಕಷ್ಟ ಅಂತ ಹೇಳಿ ಚಂದನನ್ನು ಕಳಿಸ್ಬಿಡ್ತಾನೆ. ಇನ್ನು ಚಂದನ ಹೊರಡ್ತಾಳೆ. ಹಾಗೆ ಹರಿ ನೆನೆಸ್ಕೊತಾ ಇರ್ತಾನೆ, ಇವಳು ಏನೇನು ಮಾತಾಡಿದ್ಲು ನನ್ನ ಬಗ್ಗೆ, ಖುಷಿಯಾಗಿ ಸಂತೋಷವಾಗಿ ನನ್ನನ್ನು ಹೊಗಳಿದ್ಲಲ್ಲ ಅಂತ ತುಂಬ ಖುಷಿಯಾಗಿ ಸಂತೋಷವಾಗಿ ಇರ್ತಾನೆ. ನನಗೆ ನಮ್ಮನೇಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ, ನೀವಷ್ಟೇ ನನಗೆ ಸಪೋರ್ಟ್ ಮಾಡಿದ್ದು. ನನ್ನ ಬಗ್ಗೆ ನನಗೋಸ್ಕರ ಇಷ್ಟೊಂದು ರಿಸ್ಕ್ ಯಾಕೆ ತೊಗೊಂಡ್ರಿ ಅಂತ ಹೇಳಿದ್ದನ್ನೆಲ್ಲ ನೆನೆಸ್ಕೋತಾ ಇರ್ತಾನೆ. ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನೇನು ತಿರುವನ್ನು ಪಡೆದುಕೊಳ್ಳುತ್ತೆ ಈ ಸ್ಟೋರಿ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಮತ್ತೊಮ್ಮೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.